ಹಾಯ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ಕರಿಯ ಸಿನಿಮಾ ಆಗಿನ ಕಾಲದಲ್ಲೇ ಯಾವ್ಯಾವ ರೆಕಾರ್ಡ್ಸ್ನ ಮಾಡಿತ್ತು ಅಂತ ನೋಡೋಣ ಬನ್ನಿ. ಆಗಿನ ಕಾಲದಲ್ಲೇ ಸುಮಾರು 2003ರಲ್ಲಿ ರಿಲೀಸ್ ಆಗಿತ್ತು ಈ ಸಿನಿಮಾ. ಆವಾಗಲೇ ಸುಮಾರಷ್ಟು ರೆಕಾರ್ಡ್ಸ್ನ ಮಾಡಿತ್ತು ಈ ಸಿನಿಮಾ ತುಂಬ ರಿಯಲಿಸ್ಟಿಕ್ಕಾಗಿ ಶೂಟಿಂಗ್ ಮಾಡಲಾಗಿತ್ತು. ನಿಜವಾದ ರೌಡಿಗಳನ್ನ ಬಳಸ್ಕೊಂಡು ಶೂಟಿಂಗ್ ಮಾಡಲಾಗಿತ್ತು. ಆ್ಯಂಡ್ ಕೆಲವು ರೌಡಿಗಳನ್ನ ಜೈಲಿಂದ ಜಾಮೀನು ಮೇಲೆ ಬಿಡಿಸಿ ಶೂಟಿಂಗ್ನ ಕೂಡ ಮಾಡಲಾಗಿತ್ತು. ಆ್ಯಂಡ್ ಈ ಸಿನಿಮಾ ಬಿಡುಗಡೆಗೂ ಕೂಡ ತೊಂದರೆ ಆಗಿತ್ತು. ಎಲ್ಲ ನಿವಾರಿಸಿಕೊಂಡು ರಿಲೀಸ್ ಆಯಿತು 2003ರಲ್ಲಿ. ಆ್ಯಂಡ್ ಈ ಸಿನಿಮಾದ ಸಾಂಗ್ಸ್ ಅಂತೂ ಆಗಿನ ಕಾಲದಲ್ಲೇ ಸೂಪರ್ ಡೂಪರ್ ಹಿಟ್. ಈಗಲೂ ಕೂಡ ಎವರ್ಗ್ರೀನ್ ಸಾಂಗ್ಸ್ ಅಂತಲೇ ಹೇಳ್ಬೋದು. ಈ ಸಿನಿಮಾದ ಸಾಂಗ್ಸ್ ಎಲ್ಲ ಕೂಡ ಹಿಟ್ಟಾಗಿದೆ. ಈ ಸಿನಿಮಾದ ಪ್ರತಿಯೊಂದು ಸಾಂಗ್ಸ್ ಗುಣಗೋ ಥರ ಇತ್ತು, ಸಾಹಿತ್ಯನೂ ಕೂಡ ಅಷ್ಟೇ. ಈ ಸಿನಿಮಾದಲ್ಲಿ ಏನು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಗುರುತಿಸ್ಕೊಂಡಿರುವ ಗುರು ಕಿರಣ್ ಅವರು ತುಂಬ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದರು. ಈ ಸಿನಿಮಾ ಹಿಟ್ಟಾಗೋಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಒಂದು ಕಾರಣ ಅಂತಲೇ ಹೇಳ್ಬೋದು. ಇದು ರೌಡಿಸಮ್ ವಿತ್ ಮ್ಯೂಸಿಕಲ್ ಸಿನಿಮಾ ಆಗಿರೋದ್ರಿಂದ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇ ಬಾರಿ ಈ ಸಿನಿಮಾ ರಿಲೀಸ್ ಆದಾಗ ಅಷ್ಟು ಓಡಿಲ್ಲ. 4-5 ವಾರಕ್ಕೆ ಸಿನಿಮಾ ಥಿಯೇಟರಿಂದ ಎತ್ತಂಗಡಿ ಆಯಿತು. ಬಟ್ ಎರಡನೇ ಬಾರಿ ಸಿನಿಮಾ ರಿಲೀಸ್ ಆದಾಗ ಯಾರೂ ಇಮ್ಯಾಜಿನ್ ಕೂಡ ಮಾಡಿಲ್ಲ. ಸೊ ಆ ಮಟ್ಟಿಗೆ ಒಂದು ರೀಚ್ ಆಯಿತು, ಆ ಮಟ್ಟಿಗೆ ಒಂದು ಕಲೆಕ್ಷನ್ ಆಯಿತು. ಸೊ ಮಾಹಿತಿಗಳ ಪ್ರಕಾರ ಆಗಿನ ಕಾಲದಲ್ಲಿ ಸುಮಾರು 5ರಿಂದ 6 ಕೋಟಿ ಕಲೆಕ್ಷನ್ ಆಗಿತ್ತು ಅನ್ನೋ ಮಾಹಿತಿ ಇದೆ. ಈ ಸಿನಿಮಾದಿಂದ ಸುಮಾರು ಜನಕ್ಕೆ ಹೆಸರು, ಹಣ ಎಲ್ಲ ಬಂತು. ಅದರಲ್ಲಿ ಮೊದಲಾದವರು ದರ್ಶನ್ ಅವ್ರಿಗೂ ಕೂಡ ಈ ಸಿನಿಮಾದಿಂದ ಟರ್ನಿಂಗ್ ಪಾಯಿಂಟ್ ಆಯಿತು. ಆ್ಯಂಡ್ ಜೋಗಿ ಪ್ರೇಮ್ ಅವ್ರಿಗೂ ಇದು ಮೊದಲನೇ ಸಿನಿಮಾ ಆಗಿತ್ತು. ಅವ್ರಿಗೂ ಕೂಡ ಒಂದು ದೊಡ್ಡ ಮಟ್ಟದ ಯಶಸ್ಸು ಕೂಡ ಸಿಕ್ತು. ಆ್ಯಂಡ್ ಈ ಸಿನಿಮಾ ನಮ್ಮ ಸ್ಯಾಂಡಲ್ವುಡ್ನ ಹೆಮ್ಮೆ ಅಂದರೂ ಕೂಡ ತಪ್ಪಾಗೋದಿಲ್ಲ.